ಇವತ್ತಿನ ವಿಷಯ ಬಂದು ಕಣ್ಣೀರು. ಟಿಯರ್ಸ್. ಹೆಣ್ಣಿನ ಸೌಂದರ್ಯವಿರುವುದು ಆಕೆಯ ವೇಷಭೂಷಣ ಹಾಗೂ ಉಡುಪಿನಲ್ಲ, ವ್ಯಕ್ತಿತ್ವದಲ್ಲಿ ಹಾಗೂ ಆ ಕಣ್ಣುಗಳಲ್ಲಿ. ಕಣ್ಣುಗಳೇ ಆಕೆಯ ಪ್ರೀತಿ ತುಂಬಿದ ಹೃದಯವನ್ನು ತಲುಪಲು ದಾರಿದೀಪ ಹಾಗೂ ಬಾಗಿಲು. ಅದರಲ್ಲಿ ಕಣ್ಣೀರೇಕೆ? ನಮ್ಮ ಒತ್ತಡ, ದುಃಖ, ಸಂಕಟಗಳನ್ನು ದೇಹದಿಂದ ಹೊರಗಡೆ ಹಾಕಲು ಸಹಾಯಕಾರಿಯಾಗುವುದು ಅಳು. ಕಣ್ಣೀರು ಇದು ದೇಹದ ಸಹಜ ಕ್ರಿಯೆ. ಸಂತೋಷವಾದಾಗ ಅದು ಆನಂದ ಬಾಷ್ಪ. ಪುಟ್ಟ ಮಗು ಅತ್ತಾಗ ಸಂತೈಸುತ್ತೇವೆ. ಮಗು ಬೆಳೆಯುತ್ತಾ ಹೋದಂತೆ ಅಳಬೇಡ ಎಂದು ಗದರುತ್ತೇವೆ. ಚಿಕ್ಕನಿಂದಲೂ ನಮಗೆಲ್ಲ ಕಲಿಸಿದ್ದು ಹಾಗೂ ನಾವು ಸಹ ಈಗ ಹೇಳುವುದು ಅಳಬಾರದೆಂದು. ಅಳು ನಮ್ಮ ದೇಹದಲ್ಲಾಗುವ ಒತ್ತಡ, ಆತಂಕ, ದುಃಖಗಳನ್ನು ಹೊರಹಾಕಿ ಸ್ವಲ್ಪ ಹಗುರವಾಗಿಸಲು ಸಹಕಾರಿ. ಕಣ್ಣೀರು ಉತ್ಪತ್ತಿಯಾಗುವುದು ಲ್ಯಾಕ್ರಿಮಲ್ ಗ್ರಂಥಿಗಳಲ್ಲಿ. ಕಣ್ಣೀರಿನಲ್ಲಿ ಹಲವು ವಿಧ. ಕಣ್ಣಿನಲ್ಲಿ ಸದಾ ಉತ್ಪತ್ತಿಯಾಗುವ ಅಲ್ಪ ಪ್ರಮಾಣದ ಕಣ್ಣೀರು, ಇದು ಕಣ್ಣಿನ ತೇವಾಂಶವನ್ನು ಕದರಿಸುವುದು. ನೀರು ಹಾಗೂ ಅತ್ಯಲ್ಪ ಪ್ರಮಾಣದ ಕೊಬ್ಬು, ಪ್ರೋಟೀನ್ ಹಾಗೂ ಸೋಂಕುಗಳನ್ನು ತಡೆಗಟ್ಟುವ ಕೆಲವು ಅಂಶಗಳು ಇದರಲ್ಲಿರುತ್ತವೆ. ಕಣ್ಣಿಗೆ ಯಾವುದೇ ಪರಕೀಯ ವಸ್ತು, ಧೂಳು ಬಿದ್ದಾಗ, ಉರಿಯಾದಾಗ ಪ್ರತಿಕ್ರಿಯೆ ರೂಪದಲ್ಲಿ ಹೊರಹೊಮ್ಮುವುದು ಕಣ್ಣೀರು. ಭಾವನಾತ್ಮಕ ಕಣ್ಣೀರು. ಭಾವುಕ ಕಣ್ಣೀರಿನಲ್ಲಿ ಕೆಲ ಎಂಡಾರ್ಫಿನ್ಗಳಿರುವುದೆಂದು ತಿಳಿದು ಬಂದಿದೆ. ಅನೇಕ ಸಲ ಅತ್ತ ನಂತರ ಹೃದಯ, ಮನಸ್ಸು, ದೇಹ ಹಗುರವಾಗುತ್ತೆಂದು ಹೇಳುತ್ತೇವೆ. ಅತ್ತ ನಂತರ ಕಣ್ಣು ಕೆಂಪಾಗಿ ಊದಿಕೊಳ್ಳುವುದು, ಅಳುವಾಗ ಮೂಗು ಸೋರುವುದು, ಯಾರೇ ನೋಡಿದರೂ ಅತ್ತ ಕುರುಹು ಎಲ್ಲರಿಗೂ ತಿಳಿಯುವುದು. ಅತ್ತ ನಂತರ ಕಣ್ಣುಗಳ ಮೇಲೆ ಸ್ವಲ್ಪ ಸಮಯ ಕಂಡ ತಣ್ಣೀರಿನಲ್ಲಿ ಅದ್ದಿದ್ದ ಕರವಸ್ತ್ರವನ್ನೋ ಹತ್ತಿಯನ್ನೋ ಇಟ್ಟುಕೊಂಡಲ್ಲಿ ಈ ತೊಂದರೆ ನಿವಾರಣೆಯಾಗುವುದು. ಅಳಬೇಡ, ಪ್ಲೀಸ್, ಅಳು ನಿಲ್ಲಿಸು, ಕಂಟ್ರೋಲ್ ಮಾಡಿಕೊ ಎಂದೆಲ್ಲ ಅಳುವವರನ್ನು ಸಂತೈಸುವವರು ಹೇಳುವುದುಂಟು. ಆದರೆ ಅನುಭವಸ್ಥರಾದರೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ಅವಳಲ್ಲಿ, ಡೋಂಟ್ ಸ್ಟಾಪ್ ಹರ್ ಎನ್ನುತ್ತಾರೆ. ಅಳು ಎನ್ನುವುದು ಹೆಣ್ಣಿನ ಒಂದು ಅಸ್ತ್ರ. ಹೆಣ್ಣು ಮಕ್ಕಳು ಎಲ್ಲರನ್ನೂ ಹೆದರಿಸುತ್ತಾರೆ. ಹೆಂಗಸರಿಗೆ ಅಳೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ. ಏನೋ ಹುಡುಗರ ಥರ ಅಳ್ತೀಯಾ? ಅಳೋ ಗಂಡಸನ್ನು, ನಗುವ ಹೆಂಗಸನ್ನು ನಂಬಬಾರದು ಎಂಬೆಲ್ಲ ಮಾತುಗಳನ್ನು ದಿನನಿತ್ಯ ಕೇಳುತ್ತಿರುತ್ತೇವೆ. ಅನೇಕರು ಅಳಲು ಸಹ ಹಿಂಜರಿಯುತ್ತಾರೆ. ನೋಡಿದವರು ಏನೆಂದುಕೊಳ್ಳುತ್ತಾರೋ ಎಂಬ ಭಯ ಅವರಿಗೆ. ಅಳುವುದು ಒಂದು ವೀಕ್ನೆಸ್ ಅಲ್ಲ. ನೋವು, ಖಿನ್ನತೆ, ದುಃಖ, ಒತ್ತಡ, ಅವಮಾನ, ಸೋಲು ಮುಂತಾದ ಅಸಹಾಯಕ ಪರಿಸ್ಥಿತಿಗಳಲ್ಲಿ ನಮ್ಮೊಳಗಿನ ಭಾವನೆಗಳನ್ನು ಹೊರಹಾಕುವ ಸಹಜ ಪ್ರಕ್ರಿಯೆ. ಅಳುತ್ತಿದ್ದಂತೆ ಮೂಗು ಸೋರಲು ಶುರುವಾದಾಗ ಕರವಸ್ತ್ರಕ್ಕಾಗಿ ಹುಡುಕಾಟ, ದೊರಕದಿದ್ದರೆ ಸೆರಗಿನ ತುದಿ, ಕೈಗಳಿಂದ ಒರಸಾಟ, ನೀರು ಕುಡಿಯಬೇಕೆನ್ನಿಸುವುದು, ಬಾತ್ರೂಮ್ಗೆ ಹೋಗುವುದು, ಹತ್ತು ತಲೆನೋವು ಬಂದು ಸುಸ್ತಾಗಿ ಮಲಗುವೆವು. ಥ್ಯಾಂಕ್ ಯು ಫ್ರೆಂಡ್ಸ್.